ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ SLV ಸೈಬರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೇನೆಂದರೆ ನಾವು ಶಬರಿಮಲೆ ಆನ್ಲೈನ್ ಟಿಕೆಟ್ ಯಾವ ರೀತಿ ಬುಕ್ ಮಾಡೋದು ಮತ್ತು ಬುಕ್ ಮಾಡಿರೋ ಟಿಕೆಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕೆಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು, ಗೂಗಲ್ಗೆ ಹೋಗ್ಬಿಟ್ಟು ಅದರಲ್ಲಿ ಶಬರಿಮಲೆ ಆನ್ಲೈನ್ ಅನ್ನೋ ಒಂದು ಅಫಿಷಿಯಲ್ ಫಾರ್ಮ್ನ ಈ ರೀತಿ ಓಪನ್ ಮಾಡಬೇಕು. ಈ ಅಫಿಷಿಯಲ್ ಫಾರ್ಮ್ ಈ ಥರ ಓಪನ್ ಆದಮೇಲೆ ಫಸ್ಟ್ ಆಫ್ ಆಲ್ ನಾವು ಮಾಡಬೇಕಾಗಿರೋದೇನೆಂದರೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಮಾಡಬೇಕು. ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈಗ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್ಗೆ ಹೋಗ್ಬಿಟ್ಟು ಅದರಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕು. ಅದರ ಜೊತೆಗೆ ಕೆಲವು ಡೀಟೇಲ್ಸ್ ಕೇಳಿಸುತ್ತೆ. ನಿಮ್ಮ ಪರ್ಸ್ನಲ್ ನೇಮು ಹಾಗೂ ಮೊಬೈಲ್ ನಂಬರು ಎಲ್ಲ ಡೀಟೇಲ್ಸ್ನು ಅದರಲ್ಲಿ ಅಪ್ಡೇಟ್ ಮಾಡಬೇಕು. ಎಲ್ಲ ಡೀಟೇಲ್ಸು ಫಿಲ್ ಮಾಡಾದಮೇಲೆ ನೆಕ್ಸ್ಟ್ ಬರೋ ಪ್ರೋಸೆಸ್ಸು ನಾವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ಈಗ ನಮಗೆ ಒಂದು 5 ಜನ ಮೆಂಬರ್ಸ್ನ ಶಬರಿಮಲೆಗೆ ಕಳಿಸ್ಬೇಕಾಗುತ್ತೆ. ಅವಾಗ ಏನು ಮಾಡಬೇಕು ಅಂದರೆ, ಒಂದು ನಂಬರಲ್ಲಿ ಮಿನಿಮಮ್ ಒಂದು 6 ಪಿಲಿಗ್ರಿಮ್ಸ್ ಮೆಂಬರ್ಸ್ನ ನಾವು ಕಳಿಸ್ಬೋದು. ಅದಾದಮೇಲೆ ವರ್ಚುವಲ್ ಕ್ಯೂಯಲ್ಲಿ ನಾವು ಯಾವ ಡೇಟ್ನ ಬೇಕೋ ಆ ಡೇಟ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ರೂಟ್ನ ನಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಪ್ರೋಸೆಸ್ನ ನಾವು ನೋಡ್ಬೋದು. ಅದರಲ್ಲಿ ಆ್ಯಡ್ ಪಿಲಿಗ್ರಿಮ್ ಅಂತ ಇದೆಯಲ್ಲ, ಅದರಲ್ಲಿ ಹೋಗ್ಬಿಟ್ಟು ನಾವು ಎಷ್ಟು ಜನ ಮೆಂಬರ್ನ ಕಳಿಸ್ಬೇಕೋ ಅಷ್ಟು ಜನ ಮೆಂಬರ್ಸ್ನ ಅದರಲ್ಲಿ ಆ್ಯಡ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ನಮಗೆ ಯಾವ ರೂಟ್ ಬೇಕು ಅನ್ನೋದು ನಾವು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ಪಂಬ ಬಂದ್ಬಿಟ್ಟು ಮೊದಲನೇದಾಗಿರುತ್ತೆ, ಎರಡನೇದು ಇರುಮುಡಿ ಆಗಿರುತ್ತೆ, ಮೂರನೇದು ಬಂದ್ಬಿಟ್ಟು ದೊಡ್ಡಪಾತ ಆಗಿರುತ್ತೆ. ಇದರಲ್ಲಿ ನಾವು ಯಾವ್ದು ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿ ಈ ರೀತಿ ಟಿಕೆಟ್ನ ಬುಕ್ ಮಾಡ್ಕೋಬೇಕು. ನೋಡಿ, ಟಿಕೆಟ್ ಬುಕ್ ಆದಮೇಲೆ ಈ ರೀತಿ ಒಂದು ಡೌನ್ಲೋಡ್ ಚಲನ ಅನ್ನೋದು ಓಪನ್ ಆಗುತ್ತೆ. ಅದರಲ್ಲಿ ನಾವು ಬುಕ್ ಮಾಡಿರೋ ಟಿಕೆಟು ಓಪನ್ ಆಗುತ್ತೆ. ಇದಾದಮೇಲೆ ಏನಂದರೆ, ಇನ್ ಕೇಸ್ ಏನಾರು ಇದರಲ್ಲಿ ಒಂದು ಪ್ರಾಬ್ಲಮ್ ಆಯಿತು, ಈಗ ನಾವು ತಪ್ಪಾಗಿರೋ ಡೇಟ್ ಸೆಲೆಕ್ಟ್ ಮಾಡಿರ್ತೀವಿ ಅಥವಾ ತಪ್ಪಾಗಿರೋ ರೂಟ್ ಸೆಲೆಕ್ಟ್ ಮಾಡಿರ್ತೀವಿ, ಆಗೇನು ಮಾಡಬೇಕು ಅಂದರೆ, ಇದರಲ್ಲಿ ಒಂದು ನೋಡಿ ಇಲ್ಲಿ ಪ್ರೊಫೈಲ್ ತೋರಿಸ್ತಾ ಇದೆ, ಅದಾದಮೇಲೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇದೆ, ಅದನ್ನು ಪಿಲಿಗ್ರಿಮ್ ಲಿಸ್ಟ್ ಅಂತ ಇದೆ. ನಾವು ಅದ್ರಲ್ಲಿ ನೋಡಿ ಪಿಲಿಗ್ರಿಮ್ ಲಿಸ್ಟ್ ಅನ್ನೋದ್ರ ಮೇಲೆ ಹೋಗಿ ಅವಾಗ ನಮಗೆ ಯಾವ ಡೀಟೇಲ್ಸ್ ಬೇಕೋ ಅವರ ಡೀಟೇಲ್ಸ್ನ ನಾವು ಸೆಲೆಕ್ಟ್ ಮಾಡಿ ಅದನ್ನು ನಾವು ರಿಮೂವ್ ಮಾಡ್ಬೋದು. ರಿಮೂವ್ ಆಪ್ಷನ್ ಕೂಡ ಇದರಲ್ಲಿ ಇರುತ್ತೆ. ನೆಕ್ಸ್ಟ್ ಪಿಲಿಗ್ರಿಮ್ಸ್ನ ರಿಮೂವ್ ಮಾಡಾದಮೇಲೆ ನೆಕ್ಸ್ಟ್ ಆಪ್ಷನ್ ಏನಿದೆ ಅಂದರೆ, ಇದರಲ್ಲಿ ನಾವು ಏನಾದರೂ ತಪ್ಪಾಗಿರೋ ಟಿಕೆಟ್ನ ಬುಕ್ ಮಾಡಿದ್ದೀವಿ ಅಂದರೆ ಆ ತಪ್ಪಾಗಿರೋ ಟಿಕೆಟ್ನ ನಾವು ಕ್ಯಾನ್ಸಲ್ ಕೂಡ ಮಾಡ್ಬೋದು. ಅದು ಯಾವ ರೀತಿ ಅಂದರೆ, ಪ್ರೊಫೈಲ್ಗೆ ಹೋಗಿ ಪ್ರೊಫೈಲಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಇರುತ್ತೆ, ಅಲ್ಲಿಗೋಗಿ ನೀವು ಕ್ಯಾನ್ಸಲ್ ಬುಕ್ಕಿಂಗ್ ಬೇಕಾದ್ರೂ ಮಾಡ್ಕೋಬೋದು. ಆದ್ದರಿಂದ ನೀವು ತಪ್ಪಾಗಿ ಟಿಕೆಟ್ ಬುಕ್ ಮಾಡಿದ್ರು ಅದನ್ನ ಕ್ಯಾನ್ಸಲ್ ಮಾಡಿ ಹೊಸ್ದಾಗಿ ನೀವು ಇನ್ನೊಂದು ಸರಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಇದಾದಮೇಲೆ ಮೈ ಪ್ರೊಫೈಲ್ ಮೇಲೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಮೈ ಪ್ರೊಫೈಲ್ ಅಂದರೆ ನಮ್ಮ ಡೀಟೇಲ್ಸ್ನ ನಾವು ಒಂದು ಸಾರಿ ಚೆಕ್ ಮಾಡ್ಕೋಬೋದು. ನೋಡಿ, ನಾವು ಹಾಕಿರೋ ಪ್ರತಿಯೊಂದು ಡೀಟೇಲ್ಸ್ ಕೂಡ ಈ ರೀತಿ ತೋರಿಸುತ್ತೆ. ಇದರಲ್ಲಿ ನಾವು ಏನಾದರೂ ಬೇಕಾದ್ರೆ ತಪ್ಪಾಗಿದ್ದಲ್ಲಿ ಅದನ್ನ ಕರೆಕ್ಷನ್ ಕೂಡ ಮಾಡ್ಕೋಬೋದು. ಪ್ರೊಫೈಲ್ ಎಡಿಟ್ ಅನ್ನೋದ್ರ ಮೇಲೆ ಕರೆಕ್ಷನ್ ಕೂಡ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.